ಜಯ ಮಹಾಕಾಲ. ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ನೀವೊಂದು ಕಾಂಟ್ರವರ್ಸಿಲಿ ಸಿಕ್ಕೊಂಡಿರ್ತಾರೆ. ಹೆಣ್ಮಗುನ ಇಟ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟು ಮನೆ ಒಳಗೆ ಹೋದ್ರಿ, ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಟಾರ್ಗೆಟಿಂಗ್ ಅಲ್ಲಿ ನಾನಾ ರೀತಿ ಬರ್ತಾ ಇತ್ತು. ಅಶ್ವಿನಿ ಅವ್ರ ಹತ್ರ ಫೈಟ್ ಮಾಡಿ ಒಂದು ಟಾಸ್ಕ್ ನಿಸ್ಕೊಳ್ತೀರ. ಅದು ಒಳ್ಳೆ ಟರ್ನಿಂಗ್ ಪಾಯಿಂಟ್. ಅವತ್ತಿಂದ ನನ್ನ ಆಟ ಬೇರೆ. ಇವನು ಬಡವ, ಇವನು ಶ್ರೀಮಂತ, ಮೆಡಲ್ನ ಆ ಬೇಸಿಸ್ ಅಲ್ಲ ಕೊಡ್ತಾರೆ. ಯಾಕೆ ಕಿಚನ್ ಚಪ್ಪಾಳೆ ಕೊಟ್ರು ಅಂತದ್ದು ಏನ್ ಮಾಡಿದ್ದಾರೆ ಧ್ರುವ್ ಅಂತ ಅವರಿಗೆ ಹೇಳೋದು ಇನ್ನೊಂದ್ಸರ್ತಿ ಎಪಿಸೋಡ್ಸ್ ನೋಡಿ. ಇದನ್ನೆಲ್ಲ 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಯಾರನ್ನ ಬಿಟ್ಟಿದ್ದಾರೆ ಇವರು? ನಮ್ಮ ಕಿಚ್ಚ ಸರ್ನ ಬಿಡಲ್ಲ, ದರ್ಶನ್ ಸರ್ನ ಬಿಡಲ್ಲ. ಅಲ್ಲಿ ಆ ಕಡೆ ಬರ್ನ್ ಆದ್ರೇನೆ ಈ ಕಡೆ ತೂಕ ಬರೋದು ಬಂದಿದೆ. ಮಧ್ಯದಲ್ಲಿ ಸೀಕ್ರೆಟ್ ರೂಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ನನಗೂ ರಕ್ಷಿತ್ ಅವ್ರಿಗೂ ಬಹಳ ಭಿನ್ನಾಭಿಪ್ರಾಯಗಳು ಬರ್ತಾ ಇತ್ತು. ಪಾರ್ಟ್ ನನಗೆ ಪ್ಲಸ್ಸೇ ಆಗಿತ್ತು. ತುಂಬಾ ದೊಡ್ಡ ಜಗಳ ಅಂತ ಅಂತ ನೋಡೋದಾದ್ರೆ ರಾಶಿಕಾ ಅವ್ರ ಜೊತೆ ವಿ ಡೋಂಟ್ ಕೇರ್. ಎಲಿಮಿನೇಷನ್ ಆದಾಗ ನನ್ನ ಮನ್ಸು ತಡೆಯಲ್ಲ. ತುಂಬಾ ಹತ್ತಿದ್ದೀನಿ. ತುಂಬಾ ಜೆನ್ಯೂನ್ ಆಗಿ ಫಸ್ಟ್ ಇಂದ ಕೊನೆವರೆಗೂ ಆಟ ಆಡ್ಕೊಂಡು ಬಂದವರು ಅಂತ ಹೇಳೋದಾದ್ರೆ ಧ್ರುವ.